ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ಆಫ್ಟರ್ ಸೋ ಮೆನಿ ಲಾಂಗ್ ಡೇಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಮೊದಲನೇದಾಗಿ ನ್ಯೂ ಇಯರ್. ಸೊ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ 2026. ಜೊತೆಗೆ ನಿಮ್ಮ ಲೈಫಲ್ಲಿ ಏನೇನು ಅನ್ಕೊಂಡಿದ್ದೀರಾ, ರೆಸೊಲ್ಯೂಷನ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಗೋಲ್ ಆಗಿರ್ಬೋದು, ಅದೆಲ್ಲವೂ ಸಕ್ಸಸ್ ಆಗಲಿ. ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಏನು ನೀವು ಅನ್ಕೊಂಡಿದ್ರೆ ಅದನ್ನೆಲ್ಲ ನೆರವೇರಿಸೋ ಥರ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ ವಿಡಿಯೋ ಬಂದು ಹೇಳ್ಬೇಕಂತ ಅಂದ್ರೆ, ಸೊ ಇವತ್ತಿಗೆ ನಾನು 2026 ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಂದ ನ್ಯೂ ಇಯರ್ ವ್ಲಾಗ್ ನ ಶೇರ್ ಮಾಡೋದಕ್ಕಿಂತ ಮುಂಚೆ 2025 ಹೇಗಿತ್ತು ನನಗೆ ಫುಲ್ ಓಲ್ ಇಯರ್ ಅಂತ ಹೇಳಿ ನಿಮ್ ಜೊತೆಗೆ ಶೇರ್ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ. ಸೊ 2025 ಹೇಗಿತ್ತು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಜಾನ್ವರಿ ಹೋಗೋಣ, 2025 ಜಾನ್ವರಿಗೆ ಹೋಗೋಣ. ಸೊ 2024 ಬ್ಯಾಕ್ ದೆನ್ ಇನ್ನೂ ಒಂದು 6 ತಿಂಗಳು ಮುಂಚೆ ಹೋಗ್ತೀನಿ. 2024 ಜೂನಿಗೆ ನನಗೆ ಕೆಲಸ ಸಿಗತ್ತೆ, ಇಲ್ಲಿಗೆ ಶಿಫ್ಟ್ ಆಗ್ತೀವಿ. ಎವ್ರಿಥಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇರತ್ತೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇರತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಅಪ್ಸ್ ಅಂಡ್ ಡೌನ್ಸ್ ಅಂತ ಇರತ್ತಲ್ಲ. ಸೊ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರತ್ತೆ ಎಲ್ಲಾರ ಲೈಫಲ್ಲೂ ಕೂಡ. ಏನೋ ಒಂದು ವಿಚಾರ ನನಗೆ ತುಂಬಾ ಬೇಜಾರ್ ತಂದ್ಕೊಡತ್ತೆ. ಸೊ 25 ಸ್ಟಾರ್ಟಿಂಗ್ ಹೆಂಗಿತ್ತು ಅಂತಂದ್ರೆ, ಜಾನ್ವರಿಯಲ್ಲಿ ಆ ಮೂಡಲ್ಲೇ ಇರ್ತೀನಿ ನಾನು. ಅಷ್ಟೊಂದು ಖುಷಿಯಾಗಿ ನಾನೇನು 2025ಗೆ ಎಂಟರ್ ಆಗಲ್ಲ. ನಾರ್ಮಲ್ ನ್ಯೂ ಇಯರ್ ಅಂತ ಅಂದ್ರೆ ನಾರ್ಮಲ್ ದಿನ ಇರುತ್ತೆ ನನಗೆ. ನಾರ್ಮಲ್ ಎದೊಳ್ತೀವಿ, ಅವತ್ತೊಂದು ದಿನ ಏನಿರುತ್ತೆ ಕೆಲಸ, ಏನಿರುತ್ತೆ ರಜಾ ಇರುತ್ತೆ ಅವತ್ತೊಂದು ನನಗೆ ಕೆಲಸ. ಸೊ ಇರುತ್ತೆ ಮನೆಯಲ್ಲಿ ನಾರ್ಮಲ್ ಊಟ ತಿಂಡಿ ಮಾಡ್ಕೊಂಡು ನಾರ್ಮಲ್ ಡೇ ಕಳಿಯುತ್ತೆ. ಸೊ ಅದಾದ್ಮೇಲೆ ಹಬ್ಬ ಇರುತ್ತೆ, ಸಂಕ್ರಾಂತಿ ಹಬ್ಬ. ಸೊ ಹಬ್ಬಗಳನ್ನ ಮಾಡ್ತೀವಿ, ನಾರ್ಮಲ್ ಆಗೇ ಇರುತ್ತೆ. ಏನಂತ ಖುಷಿಯಾಗಂತ ನ್ಯೂ ಇಯರ್ ಅಂತ ಏನು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋ ಥರ ಏನೂ ಇರಲ್ಲ. ಬಿಕಾಸ್ ನಾನು ಒಂದಷ್ಟು ಗೋತ್ರೂ ಮಾಡ್ತಾ ಇರ್ತೀನಿ, ಒಂದಷ್ಟು ಇನ್ಸೆಕ್ಯೂರಿಟೀಸ್ ಇಂದ, ಒಂದಷ್ಟು ವಿಷಯಗಳಿಂದ ನಾನು ಏನು ಗೋತ್ರೂ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸ್ಟಾರ್ಟ್ ಆಗಿದ್ದು ಅಷ್ಟು ಖುಷಿಯಾಗಿನೂ ಸ್ಟಾರ್ಟ್ ಆಗಲಿಲ್ಲ. ಬಟ್ ಅದಾದ್ಮೇಲೆ ಜನವರಿ ಹಿಂಗಿತ್ತು, ನಾರ್ಮಲ್ ಆಗಿ ಸ್ಟಾರ್ಟ್ ಆಯ್ತು. ಅಂಡ್ ಅದಾದ್ಮೇಲೆ ಫೆಬ್ರವರಿ ಬರುತ್ತೆ. ಸೊ ಫೆಬ್ರವರಿಯಲ್ಲಿ ನಮ್ಮ ಅಮ್ಮನ ಬರ್ಡೇ ಇರುತ್ತೆ, 5th. ಸೊ ನನಗೆ ತುಂಬಾ ಆಸೆ ಏನಂತ ಅಂದ್ರೆ, ನಮ್ಮ ಅಮ್ಮನ ಬರ್ಡೇ ನಾನು ಚಂದ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಇರುತ್ತೆ. ಅಂದ್ರೆ ಅಮ್ಮ ಅಂತ ಅಲ್ಲ, ನನ್ನ ಸುತ್ತಮುತ್ತ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಯಾರದೇ ಆದ್ರೂ ಬರ್ಡೇಸ್ನ ಸೆಲೆಬ್ರೇಟ್ ಮಾಡೋದಂತ ನಂಗೆ ತುಂಬಾ ಇಷ್ಟ. ಸೊ ನಮ್ಮ ಅಮ್ಮನ ಬರ್ಡೇ ನಾನು ಒಂದೊಂದು ಆಸೆ ಇರುತ್ತೆ. ನಾನು ದುಡಿಬೇಕಾದ್ರೆ ನಾನು ದುಡ್ದಿದ್ದ ದುಡ್ಡಲ್ಲಿ ನನ್ನ ಅಪ್ಪ ಅಮ್ಮಂಗಾಗಿರ್ಬೋದು, ನನ್ನ ಫ್ರೆಂಡ್ಸ್ ಫ್ಯಾಮಿಲೀಸಿಗೆಲ್ಲ ನಾನು ಸರ್ಪ್ರೈಸ್ ಕೊಟ್ಟು ಸೆಲೆಬ್ರೇಟ್ ಮಾಡಬೇಕು ಅವ್ರ ಬರ್ಡೇಸ್ ಅಂತ. ಅದೊಂದು ಆಸೆ ಇರುತ್ತೆ ನನಗೆ. ಅದು ನೆರವೇರ್ತಾ ಇರುವಂಥ ದಿನ ಅದು ನಮ್ಮಮ್ಮನ ಬರ್ಡೇ, 2025 ಫೆಬ್ರವರಿ 5th. ಸೊ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಅದು ಓಕೆ ಅಮ್ಮನ ಖುಷಿಗೋಸ್ಕರ ನಾನು ಮಾಡಿದಂಥದ್ದು. ನನ್ನ ಆಸೆಗಳನ್ನ ಅಮ್ಮಂಗೆ ಏನು ಸೆಲೆಬ್ರೇಟ್ ಮಾಡಿಸಿ ಸ್ಟಾರ್ಟ್ ಮಾಡಿದ್ದು. ಅದು ಫುಲ್ಲು ಫೆಬ್ರವರಿ ಅಂತ ಇತ್ತು, ಫೆಬ್ರವರಿಯಲ್ಲಿ ಆ ಇವೆಂಟ್ ಆಗಿದ್ದು. ಅದಾದ್ಮೇಲೆ ಮಾರ್ಚ್ ಅಲ್ಲಿ ಬಂದು ಅಮ್ಮ ಅನ್ಕೊಂಡಿರ್ತಾರೆ ನನ್ಗೆ ಕೆಲಸ ಸಿಕ್ಕಿದ್ರೆ, ಸೊ ನಾವು ಬ್ಯಾಂಗ್ಳೂರಿಗೆ ಬಂದು ಈ ತರ ಜೀವನ ಕಟ್ಕೊಂಡ್ರೆ ಏನು ಪೂಜೆ ಮಾಡಿಸ್ತೀನಿ, ಅಂದ್ರೆ ಏನು ಮಡ್ಲಕ್ಕಿ ಎಲ್ಲ ಕೊಟ್ಟು ಅದೊಂದು ಹಬ್ಬ ತರ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡಿರ್ತಾರಮ್ಮ. ತಂಬಿಟ್ಟು ಆರತಿ ಎಲ್ಲ ಮಾಡಿಸಿ ಅಂಡ್ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ನಾನ್ ವೆಜ್ ಏನಂತಾರೆ ಕೋಳಿ ಕೊಡ್ತೀವಿ ಅಂತ ಹೇಳಿ, ಬಲಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಆ ತರ ಅದನ್ನ ಶಾಂತಿ ಮಾಡಿಸಿ ಕೊಟ್ಟು, ಅದು ಅರ್ಕೆ ಏನಿರುತ್ತೆ ಅದನ್ನ ತೀರಿಸಿ ನಾನ್ ವೆಜ್ ಊಟನ ನಾವು ಮಾಡಿಸಿದಂಥದ್ದು. ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕರ್ಸಿ ಅದನ್ನ ಮಾಡಿಸಿದ್ವಿ. ಸೊ ಅದು ಮಾರ್ಚ್ ಅಲ್ಲಿ ನಡೆದಂತಹ ಇವೆಂಟ್, ಫುಲ್ ಖುಷಿ ಆಗದಂತ ಇವೆಂಟ್ ಅದು. ಏರಿಯಾದಲ್ಲಿ ಒಂದು ದೊಡ್ಡ ಸೆಲೆಬ್ರೇಷನ್ ಅಂತ ಹೇಳ್ಬೋದು, ಊರಬ್ಬ ಮಾಡ್ತಾರೆ ದೊಡ್ಡಮ್ಮಂದು. ಸೊ ಹಂಗೆ ನಾವು ಕೂಡ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ಏಪ್ರಿಲ್ ಅಲ್ಲಿ ನಾರ್ಮಲ್ ಡೇ ಅಂತ ಹೇಳ್ಬೋದು, ಲೈಕ್ ನಾರ್ಮಲ್ ಡೇಸ್ ಫ್ಯಾಮಿಲಿ ಟೈಮ್ ನಾನು ಕೊಟ್ಟಿದ್ದು. ಆಚೆ ಈಚೆ ಎಲ್ಲ ಕಡೆ ಕರ್ಕೊಂಡು ಹೋಗೋದು, ಮಾಲ್ಗಾಗಿರ್ಬೋದು, ಹೋಟೆಲ್ಗಾಗಿರ್ಬೋದು, ಅಪ್ಪ ಅಮ್ಮಂಗೆ ಕರ್ಕೊಂಡು ಹೋಗಿ ತಿನ್ನಿಸಿ ಈ ತರ ಇರುತ್ತೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದನ್ನ ಫ್ಯಾಮಿಲಿ ಟೈಮ್ ಅನ್ನ ನಾನು ಕೊಟ್ಟಿದ್ದು ಏಪ್ರಿಲ್ ಅಲ್ಲಿ. ಲೈಕ್ ಮೇ ಅಲ್ಲಿ ನಾವು ನಂದಿ ಹಿಲ್ಸ್ಗೆ ಹೋಗ್ಬಿಟ್ಟು ಬಂದಿದ್ವಿ. ಮತ್ತೆ
ನಮ್ದು ಫ್ರೆಂಡ್ ಅವ್ರದ್ದು ಒಬ್ರದ್ದು ವೆಡ್ಡಿಂಗ್ ಇರುತ್ತೆ. ಸೊ ಅವ್ರದ್ದು ಸೆಲೆಬ್ರೇಷನ್ ಅರ್ಶಿನದ ಶಾಸ್ತ್ರ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ನಾವು ಏನು ಮಾಡ್ತೀವಿ, ಅದರಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ. ಮೇ ಮತ್ತೆ ಜೂನ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ವೀಕ್. ಅದಾದ್ಮೇಲೆ ಬರೋಂಥದ್ದು ಜೂನ್ ಎಂಡಿಂಗ್ ಅಲ್ಲಿ 27th ಜೂನ್ ನನ್ನ ಹುಟ್ಟಿದಬ್ಬ ಬರ್ಡೇ. ಸೊ 27th ವಾಸ್ ಅ ಬಿಗ್ ಡೇ ನನಗೆ. ಆಕ್ಚುಲಿ 23 years ಬರ್ಡೇ ನನಗೆ ಸೆಲೆಬ್ರೇಟ್ ಮಾಡಿದ್ದು ಮನೆಯಲ್ಲಿ, ಆಫೀಸಲ್ಲಿ, ಮನೆಯಲ್ಲಿ. ಇಟ್ ವಾಸ್ ಸೋ ಬ್ಯೂಟಿಫುಲ್, ಚೆನ್ನಾಗಿತ್ತು. ಹೆಂಗೆ ಅಂತ ಅಂದ್ರೆ ಇಟ್ ವಾಸ್ ಬಿಗ್ಗೆಸ್ಟ್ ಸರ್ಪ್ರೈಸ್ ನನಗೆ. ಆಫೀಸಲ್ಲೂ ಕೂಡ ಅಷ್ಟೇ, ಬಿಕಾಸ್ ಮಂತ್ ಎಂಡು ನಮ್ಮ ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ, ರಜೆಗಳು ಕೊಡೋದಿಲ್ಲ. ಅವತ್ತು ನಾನು ಕೇಳಿದ್ದೆ ನನ್ನ ಬರ್ಡೇ ಇದೆ ರಜಾ ಕೊಡಿ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ತುಂಬಾ ಕೆಲಸ ಇರೋದ್ರಿಂದ ಕೆಲಸ ಅಂದ್ರೆ ರಜಾ ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ ತರದ್ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ. ಅದು ಕೂಡ ವಿಡಿಯೋ ಹಾಕ್ತೀನಿ, ಇಲ್ಲಿ ಏನೇನ್ ಇವೆಂಟ್ ಆಗಿದೆ ಮಂತ್ನು ಅದನ್ನೆಲ್ಲ ಇಲ್ಲಿ ಸೈಡಲ್ಲಿ ಹಾಕ್ತೀವಿ, ನೀವು ನೋಡ್ಬೋದು. ಸೊ ಅದೊಂದು ಸೆಲೆಬ್ರೇಟ್ ಮಾಡಿದ್ರು, ತುಂಬಾ ಖುಷಿ ಆಯ್ತು ನನಗೆ. ಒಂಥರ ಅಲ್ಲೂ ಸರ್ಪ್ರೈಸು, ಫುಲ್ ಖುಷಿ ಆಯ್ತು. ಅಯ್ಯೋ ಬರ್ಡೇ ದಿನಾನು ಬರ್ಬೇಕಲ್ಲಪ್ಪ, ದೇವಸ್ಥಾನಕ್ಕೂ ಹೋಗ್ಲಿಲ್ಲ ನಾನು, ಬಂದ್ ಕೆಲಸ ಮಾಡ್ಬೇಕಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ಆ ಸರ್ಪ್ರೈಸ್ ಕೊಟ್ಟಿದ್ದು, ನಾನು ಬಂದಿದ್ದು ಕೆಲಸ ಮಾಡಿದ್ದು ವರ್ತ್ ಅಂತ ಅನಿಸ್ತು ನನಗೆ. ಅಷ್ಟು ಖುಷಿ ಆಯ್ತು ನನಗೆ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಅವರಿಗೆ, ನನ್ನ ಕೊಲೀಗ್ಸ್ಗೆ, ನನ್ನ ಮ್ಯಾನೇಜರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪ್ರಿಯಾಂಕಾ ಅಂಡ್ ಆಲ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ಅವ್ರ ಈ ವಿಡಿಯೋ ನೋಡ್ತಿದ್ರೆ. ಅದಾದ್ಮೇಲೆ ನೆಕ್ಸ್ಟ್ ಆ ವಿಡಿಯೋ ನೋಡ್ತಾರ ಅವರು, ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅದಾದ್ಮೇಲೆ ಬಂದು ಮನೆಗೆ ಬಂದೆ. ಆಲ್ಮೋಸ್ಟ್ 7-8 o'clock ಆಗೋಗಿತ್ತು ನನ್ನ ಮನೆಗೆ ಬರೋಷ್ಟೊತ್ತಲ್ಲಿ. ಬರ್ತಾನೆ ಅಯ್ಯೋ ದೇವಸ್ಥಾನಕ್ಕೂ ಹೋಗ್ಲಿಲ್ವಲ್ಲಪ್ಪ, ಇಷ್ಟೊತ್ತು ಆಗೋಯ್ತು, ಯಾವ ದೇವಸ್ಥಾನ ತೆಗ್ದಿರುತ್ತೆ ಅನ್ಕೊಂಡ್ ಬಂದೆ. ಬರ್ತಾನೆ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಇಸ್ಕಾನ್ ಟೆಂಪಲ್ ಇದೆ, ಲೈಕ್ ಭಕ್ತಿ ಕುಟೀರ ಅಂತ ಹೇಳ್ತಾರೆ. ಅಲ್ಲಿ ನನಗೆ ತುಂಬಾ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಾ ಇದ್ರು ನನ್ನ ಬರ್ಡೇ ದಿನ. 2025 ಜೂನ್ 27th ಬರ್ಡೇ ದಿನಾನೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಏನೋ ಫಂಕ್ಷನ್ ಮಾಡ್ತಾ ಇದ್ರು, ಕೃಷ್ಣಂದು ಏನೋ ಸಂಬಂಧಪಟ್ಟಿದ್ದು. ಆಚೆಗಡೆಯಿಂದಾನೇ ಮೂರ್ತಿ ಏನ್ ಪೂಜೆ ಎಲ್ಲ ಮಾಡ್ತಾ ಇದ್ರು, ಅದು ನನಗೆ ದರ್ಶನ ಆಯ್ತು. ಐ ವಾಸ್ ವೆರಿ ಬ್ಲೆಸ್ಡ್. ಅಯ್ಯೋ ದೇವರೇ ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ಅಂತ ಅನ್ಕೊಂತಾ ಇದ್ದೆ, ಅಲ್ಲಿಂದಾನೇ ದರ್ಶನ ಸಿಕ್ತು. ಅದೊಂಥರ ಪಾಸಿಟಿವ್ ವೈಬ್, ಅಥವಾ ಒಂಥರ ಪರವಾಗಿಲ್ಲ ನಾನು ಇಲ್ಲಿಂದಾನೇ ಆಶೀರ್ವಾದ ಮಾಡ್ತೀನಿ ನಿನಗೆ ಅನ್ನೋ ತರ ಅದು ಬ್ಲೆಸ್ ಮಾಡಿದ್ದು ದೇವರು ನನಗೆ, ಕೃಷ್ಣ. ದಟ್ ವಾಸ್ ಫಸ್ಟ್ ಸೈಟ್ ನನಗೆ ಕೃಷ್ಣನ್ ಕಡೆ. ನೆಕ್ಸ್ಟ್ ಹೇಳ್ತೀನಿ ನನ್ನ ಫರ್ದರ್ ಏನೇನಾಯ್ತು ಏನು ಎತ್ತ ಅಂತ ಬರೋಂಥ ವ್ಲಾಗ್ಸ್ಗಳಲ್ಲಿ, ವಿಡಿಯೋಸ್ಗಳಲ್ಲಿ ಹೇಳ್ತೀನಿ. ಸೊ ಅಲ್ಲಿ ದೇವ್ರಿಗೆ ಅಲ್ಲೇ ಕೈ ಮುಕ್ಕೊಂಡು, ಕ್ಯಾಬಲ್ಲಿ ಬರ್ತಾನೆ ಕೈ ಮುಕ್ಕೊಂಡು ಮನೆಗೆ ಬಂದೆ. ಮನೆಗೆ ಬರ್ತೀನಿ, ಇಟ್ ವಾಸ್ ಅನದರ್ ಸರ್ಪ್ರೈಸ್, ಬಿಗ್ ಸರ್ಪ್ರೈಸ್ ನನಗೆ ನಮ್ಮ ಅಮ್ಮನ ಕಡೆಯಿಂದ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನನ್ನ ಫ್ಯಾಮಿಲೀಸು, ನನ್ನ ರಿಲೇಟಿವ್ಸು ಮತ್ತೆ ನನ್ನ ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ ನನಗೋಸ್ಕರ ಅಂತ. ಅಮ್ಮ ಬಟ್ಟೆ ಎಲ್ಲ ತಗೊಂಡ್ಬಂದಿದ್ರು, ತಗೋ ಒಳ್ಳೆ ಈ ಫಿಲಮಲ್ಲಿ ಮಾಡ್ತಾರಲ್ಲ ಆ ಥರ ಇತ್ತು ನನಗೆ ಅದು ಸಿನಾರಿಯೋ. ಬಟ್ಟೆ ಕೊಟ್ಟು ಇದನ್ನ ಹಾಕೊಂಬ ನೀನು ಸೆಲೆಬ್ರೇಟ್ ಮಾಡೋದು ಇವಾಗ ಅಂತ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕೊಂಡು ಬಂದು ಕೇಕು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅವರೇ. ಅದು ಹಾಕ್ತೀನಿ ವಿಡಿಯೋ ನೋಡಿ. Thank you so much. ಇದೆಲ್ಲ happy birthday Shilpa. God bless you. I love you Shilpa. I love you.
ತುಂಬಾ ಖುಷಿಯಾಗಿದ್ದ ದಿನ ನನಗೆ ಅವತ್ತು. ಏನೇ ಮನ್ಸಲ್ಲಿ ಇದ್ರೂ ಕೂಡ ಎಫರ್ಟ್ ಇರುತ್ತಲ್ವಾ, ನಮ್ಮಮ್ಮ ಹಾಕಿರೋದು ಮತ್ತೆ ನಮ್ಮ ದೊಡ್ಡಮ್ಮನ ಮಕ್ಕಳುಗಳು, ನನ್ನ ತಂಗಿ, ನಮ್ಮ ಅಕ್ಕಂದಿರೆಲ್ಲ ಸೇರಿ ಅದು ಬಲೂನ್ ಊದಿ ಡೆಕೋರೇಷನ್ ಮಾಡಿ ಅವಳು ಇಷ್ಟಪಡ್ತಾಳೆ ಅಂತ ಸರ್ಪ್ರೈಸ್ ಮಾಡಿದ್ರಲ್ವಾ. ಸೊ ಅದು ಖುಷಿಯಾಗಿದ್ದು ನನಗೆ. ನನ್ಗೇನೇ ಐ ವಾಸ್ ಗೋಯಿಂಗ್ ಥ್ರೂ, ಏನೇ ನಾನು ಕಷ್ಟಪಡ್ತಾ ಇದ್ರು ಅಥವಾ ಏನೇ ಇದ್ರು ಒಳಗಡೆ ಮನ್ಸಲ್ಲಿ, ಬಟ್ ನನಗೋಸ್ಕರ ಪ್ರೀತಿ ಮಾಡೋರು ಅಥವಾ ನನಗೋಸ್ಕರ ಖುಷಿ ಪಡಿಸೋರು ಯಾರು ಇಲ್ಲಿ ನನ್ನ ಸುತ್ತಮುತ್ತ ಇದಾರಲ್ಲ, ಅವ್ರಿಗೋಸ್ಕರ ಆದ್ರೂ ನಾವು ನಮ್ಗೆ ಆಗಿರೋದನ್ನ ಮರ್ತು ಅಥವಾ ನಮ್ಗೇನೋ ಇನ್ಸಿಡೆಂಟ್ ಆಗಿರುತ್ತೆ ಅದನ್ನ ಬದಿಗಿಟ್ಟು ಅವ್ರಿಗೋಸ್ಕರ ನಾವು ಲೈಫ್ ಲೀಡ್ ಮಾಡ್ಬೇಕಂತ ಅನ್ಸುತ್ತೆ. ಸೊ ಆ ತರ ಆಗಿದ್ದು ಅವತ್ತು ದಿನ ನನಗೆ ಸೆಲ್ಫ್ ರಿಯಲೈಸ್ ಅಂತ ಹೇಳ್ತಾರಲ್ವಾ, ಅದು ಆಗಿದ್ದಲ್ಲೇ. ಏನೇ ಆಗ್ಬೋದು, ಏನೇ ಆದ್ರೂ ಕೃಷ್ಣನ್ ಒಂದು ಸೇಯಿಂಗ್ಸ್ ಇದೆ, ಅಂದ್ರೆ ಆ ಕ್ಷಣ ನಿನ್ನದು ಅಂಡ್ ಅದು ಕಳಿಯುತ್ತೆ, ಆ ಕ್ಷಣ ಕಳಿಯುತ್ತೆ ಯಾವತ್ತು. ಅಂದ್ರೆ ನೀನ್ ಖುಷಿಯಾಗಿದ್ರು ಆ ಕ್ಷಣ ನಿಂತ್ಕೊಳ್ಳಲ್ಲ, ಹೊಟ್ಟೋಗುತ್ತೆ. ಬೇಜಾರ್ ಕಷ್ಟದಲ್ಲಿದ್ರು ಕೂಡ ಆ ಕ್ಷಣ ಇರೋದಿಲ್ಲ, ಹೊಟ್ಟೋಗುತ್ತೆ. ಅದನ್ನು ಕೂಡ ಏನು ಹೋಗುತ್ತೆ, ಕಷ್ಟನೂ ಹೋಗುತ್ತೆ ಅಂತ. ಸೊ ಸುಖ ಬಂದಾಗ ತಲೆ ಮೇಲೆ ಮೆರಿಬೇಡ, ದುರಾಂಕಾರ ಪಡಬೇಡ ಅಂತ ಹೇಳ್ತಾರೆ. ಅದು ನಿಜ, ತುಂಬಾ ಸತ್ಯ. ಬಿಕಾಸ್ ಅದು ಶಾಶ್ವತವಾಗಿರಲ್ಲ, ಖುಷಿ, ಸಂತೋಷ ಅಥವಾ ಇದು ಕಷ್ಟ ಬದಲೇಬೇಕು. ಬಿಕಾಸ್ ಅಪ್ಸ್ ಅಂಡ್ ಡೌನ್ಸ್ ಅದಿದ್ದೇ ಇರುತ್ತೆ ಸರ್ಕಲ್. ಏನು 12ಕ್ಕೆ ಹತ್ತಿದ್ದು 6ಕ್ಕೆ ಇಳಿಲೇಬೇಕು ಅಂತಾರೆ, ಕೆಳಗಡೆ 6ಕ್ಕೆ ಇಳಿದಿದ್ದು 12ಕ್ಕೆ ಏರ್ಲೇಬೇಕು ಅಂತ ಹೇಳ್ತಾರೆ. ಸೊ ಹಂಗೆ, ಸೊ ಇಟ್ಸ್ ಅ ಟೈಮ್. ಎಲ್ಲರಿಗೂ ಡೌನ್ ಫಾಲ್ಸ್ ಇರುತ್ತೆ, ಅಪ್ಸು ಇರುತ್ತೆ. ಅದು ಏನು ಕಷ್ಟ ಸುಖ, ಇಟ್ಸ್ ಸರ್ಕಲ್ ಬರ್ತಾ ಇರುತ್ತೆ. ನಾವ್ ಅದನ್ನ ಫೇಸ್ ಮಾಡ್ತಾ ಇರಬೇಕು. ಬರೀ ಸುಖಾನೇ ಇರುತ್ತೆ ಅಂತಲ್ಲ, ಬರೀ ಕಷ್ಟನೇ ಇರುತ್ತೆ ಅಂತಲ್ಲ. ಕಷ್ಟಪಟ್ಟವ್ರು ಸುಖ ಪಡ್ತಾರೆ, ಸುಖ ಪಟ್ಟವ್ರು ಕಷ್ಟ ಪಡ್ತಾರೆ. ಸೊ ಅದೊಂದು ತುಂಬಾ ಮೆಮೋರಿಯಬಲ್ ಡೇ ನನಗೆ. ಮೋಸ್ಟ್ ಮೆಮೋರಿಯಬಲ್ ಅಂತಂದ್ರೆ ನನ್ನ ಬರ್ಡೇ, ನನಗೆ 2025 ಅಲ್ಲಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ನನಗೆ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಅದು. ಫುಲ್ ಖುಷಿ ಆಗೋದೆ ನಾನು. ಎಲ್ಲ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ವಿಶ್ ಎಲ್ಲ ಮಾಡಿ, ವಿಡಿಯೋ ಎಲ್ಲ ಹಾಕಿ ಎಲ್ಲ ಮಾಡಿದ್ರು. ಅದು ತುಂಬಾ ಖುಷಿ ಆಗತ್ತೆ ನನಗೆ. ಬರ್ಡೇ ಆಯ್ತು ಜೂನ್ ಅಲ್ಲಿ. ಅದಾದ್ಮೇಲೆ ಜುಲೈ ಕೂಡ ಅಷ್ಟೇ ನಾರ್ಮಲ್ ಆಗಿತ್ತು. ನಮ್ ದೊಡ್ಡಮ್ಮ ತೀರ್ಕೊಂಡ್ರು. ಅಂದ್ರೆ ನಮ್ ಡ್ಯಾಡಿ ಅವರ ಕಸಿನ್ ಬ್ರದರ್, ದೊಡ್ಡಣ್ಣ ಅವರ ಹೆಂಡತಿ ತೀರ್ಕೊಂಡ್ರು. ಸೊ ದಟ್ ವಾಸ್ ದ ಅನದರ್ ಹಿಟ್ ನಮ್ಗೆ ಆ ಮಂತ್ ಅಲ್ಲಿ. ಒಂಥರ ಸ್ಯಾಡ್ ಮಂತ್ ಅಂತಾನೆ ಹೇಳ್ಬೋದು. ಈ ಕಡೆ ನಾನು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೆ, ಟ್ರಿಪ್ಪಿಗೆ ಹೋಗ್ಬೇಕು ಅಂತ. ಅದು ಏನು ಸಕ್ಸಸ್ ಆಗ್ತಾ ಇರ್ಲಿಲ್ಲ. ಅದೇ ಟೈಮಲ್ಲಿ ನನಗೆ ಇವ್ರ ಸುದ್ದಿ ಬಂದಿದ್ದು, ಟ್ರಿಪ್ದು. ಅಂದ್ರೆ ನಮ್ ದೊಡ್ಡಮ್ಮ ತೀರ್ಕೊಂಡ್ರು ಅಂತ ಹೇಳಿ. ಅದೊಂದು ಒಂಥರ ಅನ್ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್ ಬಂದು ಆಗಸ್ಟ್ ಮಂತು. ಸೊ ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ಟ್ರಿಪ್ಪಿಗೆ ಹೋಗಬೇಕು ಅಂತ. ಅದು ಮೇ ಬಿ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು. ಬಟ್ ಟೈಮೇ ಸಿಗ್ತಿರ್ಲಿಲ್ಲ ಯಾರಿಗೂ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಹಾಗಾಗಿ ಓಕೆ ಫೈನ್, ಸೋಲೋ ಟ್ರಿಪ್ ಮಾಡೋಣ, ಟ್ರೈ ಮಾಡೋಣ. ಲೈಫಲ್ಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಒಬ್ಬಳೇ ಹೋಗಿ ಎಲ್ಲೂ ಅಭ್ಯಾಸ ಇಲ್ಲ. ಪ್ಯಾಂಪರ್ಡ್ ಕಿಡ್ ನಾನು. ಸೊ ಎಲ್ಲೂ ಬಿಟ್ಟಿರಲಿಲ್ಲ, ಎಲ್ಲೂ ಟ್ರಿಪ್ಗಳಿಗೆಲ್ಲ ಕಳಿಸ್ತಿರ್ಲಿಲ್ಲ. ಸೊ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತ ಹೇಳಿ ಸೋಲೋ ಟ್ರಿಪ್ ನಾನು ಪ್ಲ್ಯಾನ್ ಮಾಡಿದ್ದು ಆಗಸ್ಟಲ್ಲಿ. ಒಂದು ಪಲ್ಲವಿ ಹಾಲಿಡೇಸ್ ಅಂತ ಹೇಳಿ ಒಂದು ಪ್ಯಾಕೇಜ್ ಜೊತೆಗೆ ಹೋಗಿ ಬಂದಿದ್ದು ಸೋಲೋ ಟ್ರಿಪ್ಪು. ಅದು ನನ್ನ ಬೆಸ್ಟೆಸ್ಟ್ ಮೆಮೊರಿ ಲೈಫಲ್ಲಿ. ಬಿಕಾಸ್ ಫಸ್ಟ್ ಟೈಮ್ ನಾನು ಸೋಲೋ ಟ್ರಿಪ್ನ ಟ್ರೈ ಮಾಡಿದ್ದು. ಆ್ಯಂಡ್ ಆ ವ್ಲಾಗ್ಸ್ ಕೂಡ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ತೀನಿ. ಆಗಸ್ಟಲ್ಲಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೋಲೋ ಟ್ರಿಪ್ ನಾನು ಮಾಡಿದ್ದು. ನೆಕ್ಸ್ಟ್ ಬಂದು ಆಗಸ್ಟ್ ಆಯ್ತು. ಸೆಪ್ಟೆಂಬರ್ ನನಗೆ ಇಂಟರ್ನಲ್ಸ್ ಇತ್ತು. ಇಂಟರ್ನಲ್ಸು ಮತ್ತೆ ನಾನು MBA ಆ ಥರದ್ದಕ್ಕೆ ಫುಲ್ ಫೋಕಸ್ ಮಾಡ್ತಾ ಇದ್ದೆ ನಾನು. ಎಕ್ಸಾಮ್ಸ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಏನೇನು ಮಾಡ್ಕೋಬೇಕಿತ್ತು ಎಲ್ಲ ಮಾಡ್ಕೋತಾ ಇದ್ದೆ. ಅಂದರೆ ಇಂಟರ್ನಲ್ಸ್ಗಳಿತ್ತು, ಇಂಟರ್ನಲ್ಸ್ನೆಲ್ಲ ಮಾಡ್ಕೋತಾ ಇದ್ದೆ. ಮತ್ತು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದಾಗಿತ್ತು. ಸೊ ಸೆಪ್ಟೆಂಬರ್ ಅದಾಯಿತು. ಅಕ್ಟೋಬರಲ್ಲಿ ನಾವು ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗಿದ್ವಿ. ಆಲ್ಮೋಸ್ಟ್ ಧರ್ಮಸ್ಥಳ, ಕುಕ್ಕೆ, ಸುಬ್ರಹ್ಮಣ್ಯ ಆ ಕಡೆ ಸೈಡೆಲ್ಲ ಹೋಗಿ ಅಲ್ಲೊಂದು ಒಳ್ಳೆ ಟ್ರಿಪ್ ಆಯಿತು. ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು. ಎಗೇನ್ ಅಪ್ಪ ಅಮ್ಮಂಗೆ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಟ್ರಿಪ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದೆ. ನನಗೇನು ಆಸೆ ಅಂತ ಅಂದರೆ, ಅಟ್ ದ ಎಂಡ್ ಆಫ್ ದ ಡೇ ನನ್ನ ಪೇರೆಂಟ್ಸ್ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ನನಗೋಸ್ಕರ ಇಷ್ಟು ವರ್ಷ ಅವ್ರು ಮಾಡ್ಕೊಂಡು ಬಂದ್ರು. ಇನ್ಮೇಲಿಂದ ನಾನು ಅವ್ರನ್ನ ನೋಡ್ಕೊಳ್ಬೇಕು, ಅವ್ರನ್ನ ಟೇಕ್ ಕೇರ್ ಮಾಡಬೇಕು, ಅವ್ರ ಆಸೆ ಆಕಾಂಕ್ಷೆಗಳನ್ನ ಫುಲ್ಫಿಲ್ ಮಾಡಬೇಕು. ಅವ್ರ ಆಸೆ ಏನು ಇರುತ್ತೆ ಅದನ್ನ ನಾನು ಫುಲ್ಫಿಲ್ ಮಾಡಬೇಕು ಅಂತ
ಆಸೆ ಇಟ್ಕೊಂಡಿರೋಳು ನಾನು. ಸೊ ಹಾಗೇನೆ ನಮ್ಮಮ್ಮ ದೇವಸ್ಥಾನಗಳಿಗೆ ಮತ್ತು ಈ ಥರ ಟ್ರಿಪ್ಸ್ಗಳಿಗೆ, ಬೇರೆ ಬೇರೆ ಪ್ಲೇಸಸ್ಗಳಿಗೆ ನೋಡೋದು, ಟ್ರಾವೆಲ್ ಮಾಡೋದು ತುಂಬ ಇಷ್ಟ ನಮ್ಮಮ್ಮಂಗೆ. ಸೊ ಹಾಗಾಗಿ ಸರಿ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗೋಣ, ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದಂಗಾಗತ್ತೆ ಅಂತ ಹೇಳಿ ಸೊ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿದ್ದಾಯ್ತು. ಅಕ್ಟೋಬರ್ ಆಯಿತು. ಸೊ ನವೆಂಬರಿಗೆ ಬಂತು ಅಂತಂದರೆ, ನವೆಂಬರಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದು. ಸೊ ಮಂತ್ರಾಲಯಕ್ಕೆ ನಾನು ಅಪ್ಪ ಅಮ್ಮ 3 ಜನನು ಮತ್ತೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಮಂತನೇ. ಸೊ ಹೋಗಲೇಬೇಕಿತ್ತು ಅಂತ ಇತ್ತು ನಮಗೆ. ಸೊ ಮ್ಯಾಂಡಿಟರಿ ಇದು ಏನು 3 ದೇವಸ್ಥಾನ ಅಂದರೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮತ್ತು ಮಂತ್ರಾಲಯ ಮತ್ತು ತಿರುಪತಿ ವರ್ಷ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀವಿ. ಆ್ಯಂಡ್ ಡಿಸೆಂಬರಲ್ಲಿ ನಾನು ಏನು ತಿರುಪತಿಗೆ ಟ್ರೈ ಮಾಡಿದೆ, ಬಟ್ ಸಿಗಲಿಲ್ಲ ನನಗೆ. ಸೊ ನವೆಂಬರ್ದು ಹೇಳ್ಬಿಡ್ತೀನಿ ಫಸ್ಟು. ಸೊ ನವೆಂಬರಲ್ಲಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದು, ರಾಯರ ದರ್ಶನ ಮಾಡ್ಕೊಂಡು ಬಂದಿದ್ದು. ಇವತ್ತಿಗೆ ನಾವು ಈ ಸ್ಟೇಜಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ರಾಯರು. ಸೊ ರಾಯರಿದ್ದಾರೆ, ರಾಯರಿದ್ದಿರೋದಕ್ಕೆ ನಾವು ನಂಬಿ, ಅಂದರೆ ನಾನು ಕಂಪ್ಲೀಟಾಗಿ ನಂಬಿಟ್ಟಿದ್ದೀನಿ ರಾಯರನ್ನ. ಏನೇ ಆಗಲಿ ನನ್ನ ಲೈಫಲ್ಲಿ ಇದೆಲ್ಲದಕ್ಕೂ ರಾಯರೇ ಕಾರಣ. ಒಳ್ಳೇದು ಕೆಟ್ಟದ್ದು ಏನೇ ಆಗಲಿ ಅದಕ್ಕೆ ರಾಯರೇ ಕಾರಣ. ರಾಯರು ಹೇಗೆ ತೋರಿಸ್ತಾ ಇದ್ದಾರೋ ಅದೇ ದಾರಿಯಲ್ಲಿ ನಾವು ಹೋಗ್ತಾ ಇರೋದು. ಸೊ ಹೀ ಈಸ್ ಎವ್ರಿಥಿಂಗ್ ನಮ್ಮ ಲೈಫಲ್ಲಿ. ಲೈಕ್ ಅವರು ಬಂದಿದ್ದು ಮಿರಾಕಲ್ಲು, ನಮ್ಮ ಜೀವನದಲ್ಲಿ ಇರೋದು ಮಿರಾಕಲ್ಲು. ಸೊ ಸದಾ ನಮ್ಮ ಜೊತೆಲಿ ಇರ್ತಾರೆ ರಾಯರು ಅಂತ ನಾನು ಅನ್ಕೋತೀನಿ. ಸೊ ಐ ಆಮ್ ಬ್ಲೆಸ್ಡ್ ಅಷ್ಟೇ, ನಾನು ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ. ಐ ಆಮ್ ಬ್ಲೆಸ್ಡ್. ಕಂಪ್ಲೀಟ್ಲಿ ರಾಯರ್ಗೆ ಶರಣಾಗ್ಬಿಟ್ಟಿದ್ದೀವಿ. ಸೊ ವರ್ಷ ಮಂತ್ರಾಲಯ ವಿಸಿಟ್ ಇದ್ದೇ ಇರುತ್ತೆ ನಮ್ಮ ಲೈಫ್ ಜರ್ನಿಯಲ್ಲಿ. ಆ ವರ್ಷದ ರೆಸಲ್ಯೂಷನಲ್ಲಿ ಮಂತ್ರಾಲಯ ಇದ್ದೇ ಇರುತ್ತೆ. ಸೊ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ದಾಯಿತು. ಸೊ ವರ್ಷನೂ ಕೂಡ ಇಂಪ್ರೂವ್ ಆಗ್ತಾ ಇರೋದು ಮಂತ್ರಾಲಯ ನೋಡಿ ಖುಷಿ ಆಗತ್ತೆ. ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ, ನಂಬಿಕೆ ಜಾಸ್ತಿ ಆಗ್ತಾ ಇದೆ. ಅವ್ರು ಇದ್ದಾರೆ ಅಂತ ಮತ್ತೆ ಪ್ರೂಫ್ ಜಾಸ್ತಿ ಚೆನ್ನಾಗಿ ಆಗ್ತಾ ಇದೆ. ಸೊ ಎಸ್, ರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಬದ್ಧತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಸೊ ಡಿಸೆಂಬರು ತಿರುಪತಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ತಿರುಪತಿಗೆ ಹೋಗಕ್ಕೆ ಆಗಲಿಲ್ಲ. ನನಗೆ ಟಿಕೆಟ್ ಸಿಕ್ಲಿಲ್ಲ. ಆ್ಯಂಡ್ ತುಂಬ ರಶ್ ಇದ್ರು ಅಂತ ಗೊತ್ತಾಯ್ತು. ರೀಸೆಂಟಾಗಿ ಹೋಗ್ಬಿಟ್ಟು ಬಂದಿದ್ದು ಫ್ರೆಂಡ್ಸ್, ಫ್ಯಾಮಿಲೀಸ್ ಮೆಂಬರ್ಸು ಮತ್ತು ಕೊಲೀಗ್ಸ್ ಅವರೆಲ್ಲ ಹೇಳ್ತಾ ಇದ್ರು ತುಂಬ ರಶ್ ಇದೆ. ಸೊ ಆಗಲ್ಲ ಹೋಗೋಕ್ಕೆ ಮಾಡೋಕ್ಕೆ. ಲೈಕ್ 1 ದಿನ 2 ದಿನ ಲೈಕ್ 1 or 2 days ಬೇಕಾಗತ್ತೆ ದರ್ಶನ ಮಾಡ್ಕೊಂಡು ಬರೋಕ್ಕೆ ಅಂತ ಹೇಳ್ತಾ ಇದ್ರು. ಅದೇ ಸೇಮ್ ಟೈಮ್ ನನಗೆ ಎಕ್ಸಾಮ್ ಸೆಟ್ ಆಯಿತು. ಅಂದರೆ 4th ಫೈನಲ್ ಸೆಮ್ ಎಕ್ಸಾಮ್ ಇತ್ತು ನನಗೆ MBA. ಸೊ ನಾನು ಅದ್ರ ಮೇಲೆ ಫೋಕಸ್ ಮಾಡಬೇಕಿತ್ತು. ಸರಿ ಆಯಿತು, ನೆಕ್ಸ್ಟ್ ಇಯರ್ ಹೋಗೋಣ. ಸೊ ಎಗೇನ್ ಅದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದೆ ಆ ಮಂತ್. ಅದಾದಮೇಲೆ ಫುಲ್ ಸ್ಟ್ರೆಸ್ ಅನಿಸ್ತಾ ಇತ್ತು. ಲೈಕ್ ಕೆಲಸ ಮತ್ತು ಎಕ್ಸಾಮು ಮತ್ತು ಹುಷಾರಿರಲಿಲ್ಲ ನನಗೆ. ಡಿಸೆಂಬರ್ ಪೂರ್ತಿ ಹುಷಾರಿರಲಿಲ್ಲ ನನಗೆ. ಕೆಲಸನೂ ಮಾಡು, ಮತ್ತು ಓದ್ಕೋ, ಮತ್ತು ಎಕ್ಸಾಮು ಬರೀ, ಅದ್ರ ಜೊತೆಗೆ ನನಗೆ ಹುಷಾರಿಲ್ಲ. ತುಂಬ ಪ್ರಾಬ್ಲಮ್ಸ್ ಆಗೋಯ್ತು ಡಿಸೆಂಬರಲ್ಲಿ. ಅಂದರೆ ಹೆಕ್ಟಿಕ್, ಒಂಥರ ಫುಲ್ ಪ್ರೆಷರೈಸಿಂಗ್, ಫುಲ್ ಸ್ಟ್ರೆಸ್ಫುಲ್ ಅಂತ ತುಂಬ ಅನಿಸ್ಬಿಡ್ತು ಡಿಸೆಂಬರಲ್ಲಿ. ಬಿಕಾಸ್ ಎಲ್ಲ ಅಟ್ ಎ ಟೈಮ್ ಮಾಡ್ಬೇಕಂತಂದರೆ ಕಷ್ಟ ಆಗುತ್ತೆ. ಒಂದು ಬ್ರೇಕ್ ಬೇಕಂತ ಅನಿಸ್ತು. ಅವಾಗ ನಾವು ಡಿಸೈಡ್ ಮಾಡಿದ್ದೆ, ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲಾನ್ ಮಾಡ್ತಾ ಇದ್ವಿ. 1 ವರ್ಷದಿಂದ ಆಗಿರಲಿಲ್ಲ. ಈಗ ಲಾಸ್ಟ್ ಎಂಡ್ ಇಯರಲ್ಲಿ ಇದೆಲ್ಲ ಸ್ಟ್ರೆಸ್ಫುಲ್ ಅಲ್ಲ, ಹೋಗೋಕ್ಕೋಸ್ಕರ ಅಂತ ಹೇಳಿ ನಾವೆಲ್ಲ ಟ್ರಿಪ್ಪಿಗೆ ಹೋಗಿದ್ವಿ. ಫ್ರೆಂಡ್ಸ್ ಸೇರಿ ಒಂದು ಟ್ರಿಪ್ಪಿಗೆ ಹೋಗಿದ್ದು. ಅಂದರೆ ಫ್ರೆಂಡ್ಸ್ ಜೊತೆಗೆ ಗೋಕರ್ಣಕ್ಕೆ ಹೋಗ್ಬಿಟ್ಟು ಬಂದಿದ್ದು. ಗೋಕರ್ಣ ಎಲ್ಲ ಆಲ್ಮೋಸ್ಟ್ ಒಂದು 5-6 ಬೀಚಸ್ಸು ಮತ್ತು ಮುರುಡೇಶ್ವರ ಟೆಂಪಲ್, ಜೋಗ್ ಫಾಲ್ಸು ಆ ಕಡೆ ಸೈಡ್ ಹೋಗ್ಬಿಟ್ಟು ಬಂದ್ವಿ ಇಯರ್ ಎಂಡಲ್ಲಿ. ಸೊ ಸ್ಟ್ರೆಸ್ಫುಲ್ ಏನಿತ್ತು ಅದೆಲ್ಲ ಸ್ವಲ್ಪ ಕಮ್ಮಿ ಆಯಿತು. ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿಕೊಂಡು ಬಂದಿದ್ದು, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಅಲ್ಲೂ ಒಂದಷ್ಟು ಘಟನೆಗಳು ನಡೀತು. ಆ ವಿಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಥ್ರೂ ಔಟ್ ದ ಇಯರ್ ಈ ಥರ ಆಯಿತು. ಸ್ಟಾರ್ಟಿಂಗ್ ಅಷ್ಟು ಖುಷಿಯಾಗಿರಲಿಲ್ಲ ಸ್ಟಾರ್ಟ್ ಆಗಿದ್ದು, ಬಟ್ ಅದಾದಮೇಲೆ ಸೆಲ್ಫ್ ರಿಯಲೈಸೇಷನ್ ಅಂತಾರಲ್ಲ, ತುಂಬ ವಿಷಯಗಳಲ್ಲಿ ಸೆಲ್ಫ್ ರಿಯಲೈಸೇಷನ್ ಆಯಿತು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅವರನ್ನು ಫಸ್ಟ್ ಪ್ರಿಯಾರಿಟಿಲಿ ಇಟ್ಕೊಂಡು ಅವ್ರ ಏನು ಆಸೆಗಳಿರುತ್ತೆ ಅದನ್ನೆಲ್ಲ ನೆರವೇರಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೀಗಿತ್ತು ನನ್ನ 2025 ಜರ್ನಿ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಪಾಸಿಟಿವ್ ಆ್ಯಂಡ್ ಸ್ಟೇ ಹೆಲ್ದಿ ಅಂತ ಹೇಳ್ತಾ ನಮಸ್ಕಾರ.